ಬೆಳಗಾವಿ ಅಧಿವೇಶನಕ್ಕೆ ಕೆಲವು ಶಾಸಕರ ಬಹಿಷ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಚ್ಚಿ ಬಿದ್ದಿದ್ದಾರೆ ಹಾಲಿ ಮತ್ತು ಮಾಜಿ ಸಿಎಂಗಳು. ಕಾಂಗ್ರೆಸ್ ಶಾಸಕರ ಸಮಾಧಾನಕ್ಕೆ ಮುಂದಾಗಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಡಿಸೆಂಬರ್ 8ನೇ ತಾರೀಕು ಕಾಂಗ್ರೆಸ್ ಶಾಸಕರ ಮನವೊಲಿಕೆ ಸಭೆಯನ್ನು ಇದಕ್ಕೋಸ್ಕರ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕರ ಸಭೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. ಖಾಸಗಿ ಹೋಟೆಲ್ನಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಶಾಸಕರ ಬೇಡಿಕೆಗಳಿಗೆ HDKಯಿಂದಲೇ ಭರವಸೆಯನ್ನು ಕೊಡಿಸುವ ಉದ್ದೇಶ ಸಿದ್ದರಾಮಯ್ಯನವರದ್ದು. ಡಿಸೆಂಬರ್ 8ಕ್ಕೂ ಮುನ್ನ ಒಂದು ವೇಳೆ ಏನಾದರೂ ಸಂಪುಟ ವಿಸ್ತರಣೆ ಆದರೂ ಕೂಡ ಈ ಮನವೊಲಿಕೆ ಸಭೆ ನಡೆಯುತ್ತಂತೆ. ಹಾಗಾಗಿ ಈ ಸಭೆಗೆ ಹಾಜರಾಗ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಈಗ ಸದ್ಯದ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಮಸೂದ್, ಈಗ ಸದ್ಯಕ್ಕೆ ಬೆಳಗಾವಿ ಅಧಿವೇಶನಕ್ಕೆ ಹಾಜರಾಗೋ ತೀರ್ಮಾನ ತಗೊಂಡಿರ್ತಕ್ಕಂಥ ಶಾಸಕರು 8ನೇ ತಾರೀಕು ಶಾಸಕರ ಮನವೊಲಿಕೆ ಸಭೆಗೆ ಬರ್ತಾರಾ ಅಂತ ಪ್ರಶ್ನೆ. ಅರವಿಂದ್, ಸುಮಾರು 16ರಿಂದ 18 ಕಾಂಗ್ರೆಸ್ ಶಾಸಕರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ಮೇಲೆ ಅವ್ರಿಗೆ ಬಹಳಷ್ಟು ಅಸಮಾಧಾನಗಳಿದ್ದಾವೆ. ಒಂದು, ಕ್ಷೇತ್ರ ವಿಚಾರ, ಅಭಿವೃದ್ಧಿ ವಿಚಾರ, ಕಾಮಗಾರಿಗಳ ವಿಚಾರ ಮತ್ತು ಅನುದಾನಗಳ ಬಿಡುಗಡೆ ವಿಚಾರ. ಈ ಯಾವುದೇ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಭೇಟಿಗೆ ಬಂದರೂ ಕೂಡ ಕುಮಾರಸ್ವಾಮಿ ಅವರು ಅವಕಾಶ ಮಾಡಿಕೊಡ್ತಿಲ್ಲ. ಅದು ಅಲ್ಲದೆ ನಿಗಮ ಮಂಡಳಿ ಭರ್ತಿ ಆಗಿಲ್ಲ, ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಪ್ರಮುಖವಾಗಿ ಕಾಂಗ್ರೆಸ್ನ ಸುಮಾರು 20 ಶಾಸಕರಲ್ಲಿ ಅಸಮಾಧಾನ ಮಡುಗಟ್ಟಿದೆ. ಕಾಂಗ್ರೆಸ್ ನಾಯಕರ ಹತ್ರನೂ ಇದನ್ನು ಹೇಳ್ಕೊಂಡ್ರು ಕೂಡ ಅವರು ಯಾವುದೇ ಬಗೆಹರಿಸ್ತಾ ಇಲ್ಲ, ಹೈಕಮಾಂಡ್ಗೆ ಅಹವಾಲು ಸಲ್ಲಿಸಕ್ಕಾಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿವೇಶನಕ್ಕೆ ನಾವು ಗೈರಾಗೋಣ ಅನ್ನುವಂತಹ ಒಂದು ಪ್ಲಾನ್ ಮಾಡಿಕೊಂಡು ನಿನ್ನೆ ತಡರಾತ್ರಿ ಕೂಡ ಅವರು ಒಂದು ರಹಸ್ಯ ಸಭೆ ಸೇರಿ ಅಧಿವೇಶನಕ್ಕೆ ನಾವು ಗೈರಾಗೋಣ ಅನ್ನೋ ಮೂಲಕ ಒಂದು ನಿರ್ಧಾರ ತಗೊಂಡಿದ್ದಾರೆ. ಆ ಮೂಲಕ ಎಲ್ಲರ ಮೇಲೆ ಅಂದರೆ ದೋಸ್ತಿ ಪಕ್ಷಗಳ ಮೇಲೆ ಒತ್ತಡ ತಂತ್ರ ಹೇರೋದಕ್ಕೆ ಹೋಗಿದ್ದಾರೆ. ಇದನ್ನ ಅರಿತಂತಹ ಸಿದ್ದರಾಮಯ್ಯನವರು ಈಗ ಕುಮಾರಸ್ವಾಮಿ ಮತ್ತೆ ಈ ಅಸಮಾಧಾನಗೊಂಡಿರುವಂತಹ ಶಾಸಕರು ಇಬ್ಬರನ್ನು ಕೂಡ 1 to 1 ಕೂರಿಸಿ ಮಾತನಾಡಿಸುವ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 8ನೇ ತಾರೀಕು ಖಾಸಗಿ ಹೋಟೆಲ್ನಲ್ಲಿ, ಅವತ್ತು ಶನಿವಾರ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಕರೀತಾರೆ, ಮತ್ತೆ ಶಾಸಕರನ್ನು ಕೂಡ ಕರೆದು ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ. ಶಾಸಕರ ಸಮಾಧಾನ ಮನವೊಲಿಕೆ ಮಾಡುವ ಪ್ರಯತ್ನ ಕೂಡ ಮಾಡ್ತಾರೆ. ಅವ್ರದ್ದೇನು ಸಮಸ್ಯೆ ಇದೆ ಕುಮಾರಸ್ವಾಮಿ ಅವ್ರ ಮುಂದೆನೆ ನೀವು ಹೇಳ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಮನವೊಲಿಕೆ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಆಮೇಲೆ ಸಿದ್ದರಾಮಯ್ಯನವರು ಕರೀತಾರೆ ಅಂತಂದ್ರೆ ಎಲ್ಲ ಇರ್ತಕ್ಕಂಥದ್ದು ಅಸಮಾಧಾನಿತ ಶಾಸಕರು ಈ ಸಭೆಗೆ ಬರ್ತಾರಾ? ಯಾಕೆಂದ್ರೆ ಅವರು ಅಧಿವೇಶನಕ್ಕೆ ಬರಲ್ಲ ಅಂತ ತೀರ್ಮಾನ ತಗೊಂಡವರು ಸಭೆಗೆ ಹೆಂಗ್ ಬರ್ತಾರೆ ಅಂತ. ಖಂಡಿತವಾಗಿ ಸಿದ್ದರಾಮಯ್ಯನವರು ಎಲ್ಲ ಶಾಸಕರನ್ನು ಕೂಡ ಬರ ಹೇಳ್ತಾರೆ. ಸಿದ್ದರಾಮಯ್ಯನವರು ಈ ಮುಂಚೆ ತುಂಬಾ ಸಲವೂ ಕೂಡ ಸಿದ್ದರಾಮಯ್ಯನವರ ಮಾತನ್ನ ಯಾವ ಶಾಸಕರು ಕೂಡ ಎತ್ತಿ ಹಾಕಿಲ್ಲ. ಈ ಸಭೆಗೂ ಕೂಡ ಸಿದ್ದರಾಮಯ್ಯನವರು ಕರೆ ಕಳಿಸ್ತಾರೆ ಅಂತಂದ್ರೆ ಬರಲೇಬೇಕಾಗುತ್ತೆ. ಮತ್ತೆ ಸಿದ್ದರಾಮಯ್ಯನವರ ಮಾತು ಈ ಶಾಸಕರೆಲ್ಲರೂ ಕೂಡ ಕೇಳ್ತಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಬೆಂಬಲಿತ ಶಾಸಕರೇ ಈ ತರದೊಂದು ನಿರ್ಧಾರ ತಗೊಂಡಿರೋದು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈ ಶಾಸಕರನ್ನ ಕರೆಸ್ತಾರೆ, ಕುಮಾರಸ್ವಾಮಿ ಅವರ ಜೊತೆ 1 to 1 ಕೂರಿಸಿ ಒಂದು ಮಾತಾಡಿಸ್ತಾರೆ. ಅವರ ಏನ್ ಬೇಡಿಕೆ ಇದೆ ಅದನ್ನ ಈಡೇರಿಸುವ ಪ್ರಯತ್ನ ಮಾಡ್ತಾರೆ. ಮತ್ತೆ ಅಧಿವೇಶನಕ್ಕೆ ಶಾಸಕರ ಬಲಾಬಲ ತೋರಿಸಬೇಕು, ಬಿಜೆಪಿ ಮುಂದೆ ಅವಮಾನ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಧಿವೇಶನಕ್ಕೆ ಎಲ್ಲರೂ ಕೂಡ ಬರಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಪ್ರಮುಖವಾಗಿ ಅವ್ರದ್ದು ಏನು ಅಸಮಾಧಾನ ಇದೆ ಅದನ್ನ ಬಗೆಹರಿಸೋಣ ಅನ್ನುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಹಿತಿಗಾಗಿ ಧನ್ಯವಾದ.